ಮೇಡಮ್ ಇಲ್ಲಿ ತೆಂಗಿನಕಾಯಿನ ಒಣಗಿಸಿ ಕೊಬ್ಬರಿ ಎಣ್ಣೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಮೇಡಮ್ ಮಾಡಿರೋ ಕೊಬ್ಬರಿ ಎಣ್ಣೆ ಇಲ್ಲಿದೆ ನೋಡಿ, ನೀವು ಇಲ್ಲಿ ನೋಡ್ಬೋದು. ಆಮೇಲೆ ಈ ಮಷೀನಲ್ಲಿ ತೆಂಗಿನಕಾಯಿ ಒಣಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಹೇಳಬೇಕು ಅಂದರೆ 10 to 12 hours, ಆಮೇಲೆ ಮತ್ತೆ 10 hours. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಕೋಝಿಕೋಡ್ನ ಮಕ್ಕಳ ಬಡ್ರೂರ್ ಅನ್ನೋ ಜಾಗದಲ್ಲಿದ್ದೀನಿ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಕ್ರಿಸ್ ಅನ್ನೋ ಮೇಡಮ್ ಇದ್ದಾರೆ. ಇವರೇ ಆ ಮೇಡಮ್. ನಮಸ್ಕಾರ ಮೇಡಮ್. ಇಲ್ಲಿ ನಮ್ಮ 20 ಟ್ರೈನರ್ ಡ್ರೈಯರ್ನ ತೆಂಗಿನಕಾಯಿ ಒಣಗಿಸೋಕೆ ಯೂಸ್ ಮಾಡ್ತಿದ್ದಾರೆ. ಮೇಡಮ್, ಈ ಡ್ರೈಯರ್ ತೊಗೊಂಡು ಎಷ್ಟು ದಿನ ಆಯಿತು ಅಂತ ಹೇಳ್ತೀರಾ? 2 years. ತೊಗೊಂಡು 2 years ಆಯಿತು. ಸರಿ, ನಿಮಗೆ ಡೆಲ್ ಮಾರ್ಕ್ ಬಗ್ಗೆ ಹೇಗೆ ಗೊತ್ತಾಯಿತು? ಯೂಟ್ಯೂಬ್ ನೋಡಿ ಗೊತ್ತಾಯಿತು. ಸರಿ, ಈ 20 ಟ್ರೈ ಮಷೀನಲ್ಲಿ ಎಷ್ಟು ಕಿಲೋ ಅಥವಾ ಎಷ್ಟು ತೆಂಗಿನಕಾಯಿಗಳನ್ನು ಒಣಗಿಸೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಾ? 500ರವರೆಗೆ ಆಗುತ್ತೆ. 500 ತೆಂಗಿನಕಾಯಿವರೆಗೆ ಒಣಗಿಸಬಹುದು. ಅಂದರೆ ನೀವು ಇದೇ ತರಹದ 2 ಮಷಿನ್ ತೊಗೊಂಡಿದ್ದೀರಲ್ವಾ? 20 ಟ್ರೈನ 2 ಮಷಿನ್ ತೊಗೊಂಡಿದ್ದೀರಿ. ನೀವು ತೊಗೊಂಡಾಗ ಈ ಮಷಿನ್ ಬೆಲೆ ಎಷ್ಟಿತ್ತು? ಟ್ಯಾಕ್ಸ್ ಸೇರಿ ಒಂದು 0.30 ಒಳಗಡೆ. ಟ್ಯಾಕ್ಸ್ ಸೇರಿ ಮಷಿನ್ಗೆ ಒಂದು 0.30 ಒಳಗಡೆನೆ ಆಗ್ತಿತ್ತು. ಸೊ ಇದೇ ಮಷಿನ್. ಮೇಡಮ್ ಇಲ್ಲಿ ತೆಂಗಿನಕಾಯಿ ಒಣಗಿಸಿ ಕೊಬ್ಬರಿ ಎಣ್ಣೆ ತೆಗೆದು ಮಾರಾಟ ಮಾಡ್ತಿದ್ದಾರೆ. ಮೇಡಮ್ನ ಕೊಬ್ಬರಿ ಎಣ್ಣೆ ಇಲ್ಲೇ ಇದೆ ನೋಡಿ, ನೀವು ಇಲ್ಲಿ ನೋಡಬಹುದು. ಇದರಲ್ಲಿ 2 ಟೈಪ್ ಕೊಬ್ಬರಿ ಎಣ್ಣೆ ಇದೆ. ಅವು ಯಾವುವು? ಗಾಣದು ಮತ್ತು ಎಕ್ಸ್ಪೆಲ್ಲರ್ನಲ್ಲಿ ಆಡಿಸಿದ್ದು. ಸೊ ಇದರಲ್ಲಿ ಸ್ವಲ್ಪ ವೈಟ್ ಕಲರ್ ಇರೋದು ಗಾಣಲ್ಲಿ ಆಡಿಸಿದ್ದು, ಇದು ಎಕ್ಸ್ಪೆಲ್ಲರ್ನಲ್ಲಿ ಆಡಿಸಿರೋದು. ಇದೇ ಮಷಿನ್. ಇವಾಗ ಮಷೀನಲ್ಲಿ ತೆಂಗಿನಕಾಯಿ ಫಿಲ್ ಮಾಡಿ ಇಟ್ಟಿದ್ದಾರೆ ಅನ್ಸದಲ್ವಾ? ಆ ತೆಂಗಿನಕಾಯಿ ಫಿಲ್ ಮಾಡಿ ಇಟ್ಟಿರೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಈ ಮಷೀನಲ್ಲಿ ತೆಂಗಿನಕಾಯಿ ಒಣಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಚಿಪ್ಪು ತೆಗೆದ ಮೇಲೆ 10 to 12 hours, ಅದಾದ ಮೇಲೆ ಮತ್ತೆ ಒಂದು 10 hours. ಅಂದರೆ ಟೋಟಲಾಗಿ ಒಂದು 22ರಿಂದ 24 ಅವರ್ಸ್ ಬೇಕಾಗುತ್ತೆ ತೆಂಗಿನಕಾಯಿ ಒಣಗೋದಕ್ಕೆ. ಸೊ ಮೇಡಮ್, ಇವಾಗ ನಮ್ಮ ಮಷೀನ್ ತೊಗೊಂಡ ಮೇಲೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಅಂದರೆ ಸರಿಯಾಗಿ ಒಣಗದೇ ಇರೋದು ಆ ಥರ ಏನಾದರೂ? ಸರಿ, ಎಲ್ಲ ನೀಟಾಗಿ ಒಣಗುತ್ತೆ. ಹೌದು, ಎಲ್ಲವೂ ಸರಿಯಾಗಿ ಒಣಗುತ್ತೆ. ಆ ತೆಂಗಿನಕಾಯಿನ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಈ ಮಷೀನ್ಗೆ ಪವರ್ ಕನ್ಸಂಪ್ಷನ್ ಎಷ್ಟಾಗುತ್ತೆ ಅಂತ ಕೇಳಬೇಕು ಅಂದ್ಕೊಂಡಿದ್ದೆ. 1 ಅವರ್ಗೆ 3.2 ಯೂನಿಟ್, ಅಂದರೆ 3500 ವ್ಯಾಟ್ಸ್ ಬರುತ್ತೆ. ನಾನು ನಿಮಗೆ ಮಷೀನ್ ಒಳಗಡೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಮಷೀನ್ ಒಳಗಿನ ಭಾಗ. ಇಲ್ಲಿ ನೀವು ನೋಡ್ಬೋದು, ತೆಂಗಿನಕಾಯಿನ ಈ ರೀತಿ ಫಿಲ್ ಮಾಡಿ ಇಟ್ಟಿದ್ದಾರೆ. ಒಂದು ಡೋರ್ ಒಳಗಡೆ 10 ಟ್ರೇಸ್ ಬರುತ್ತೆ. ಈ ಮಷೀನಲ್ಲಿ ಟೋಟಲ್ 20 ಟ್ರೇಸ್ ಇವೆ. ನೀವು ಇಲ್ಲಿ ನೋಡಬಹುದು, ಎಲ್ಲವನ್ನು ಚೆನ್ನಾಗಿ ಫಿಲ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಈ ಮಷೀನಲ್ಲಿ ಟೋಟಲ್ ಆಗಿ ಅಟ್ ಎ ಟೈಮ್ 500ರಿಂದ 600ರಷ್ಟು ತೆಂಗಿನಕಾಯಿಗಳನ್ನು ನಾವು ಒಣಗಿಸಬಹುದು. ನೀವು ಇಲ್ಲಿ ನೋಡಬಹುದು, ಈ ಮಷೀನ್ ತಯಾರಿಸೋಕೆ ಮೈಲ್ಡ್ ಸ್ಟೀಲ್ ಟ್ರೇಸ್ನ ಬಳಸಲಾಗಿದೆ. ಅಂದಾಗಿ ಮೇಡಂಗೆ ಬರೀ ತೆಂಗಿನಕಾಯಿ ಮಾತ್ರ ಒಣಗಿಸೋದಕ್ಕೆ ಇರೋದು. ಕಡಿಮೆ ವಾಟರ್ ಕಂಟೆಂಟ್ ಇರೋ ಐಟಮ್ಸ್ನ ಒಣಗಿಸೋಕೆ ನಾವು ಮೈಲ್ಡ್ ಸ್ಟೀಲ್ ಟ್ರೇಸ್ನ ಬಳಸ್ತೀವಿ. ಸೊ ನಿಮಗೆ ತರಕಾರಿ, ಹಣ್ಣು, ಮೀನು, ಮಾಂಸ, ಮೆಣಸಿನಕಾಯಿ, ಕೊತ್ತಂಬರಿ, ಜಾಕಾಯಿ, ಸ್ಪೈಸಸ್, ಕೆಮಿಕಲ್ಸ್ನಂತಹ ಐಟಮ್ಸ್ನ ಒಣಗಿಸೋದಕ್ಕೆ ನಮ್ಮ ಹತ್ರ ಸ್ಟೇನ್ಲೆಸ್ ಸ್ಟೀಲ್ ಟ್ರೇಸ್ ಬರುತ್ತೆ. ಅದು 304 ಗ್ರೇಡ್ನದ್ದೇ ಆಗಿರುತ್ತೆ. ಇದು ಒಳ್ಳೆ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. ಯಾವುದೇ ಫುಡ್ ಐಟಮ್ನ ನಾವು ಒಳ್ಳೆ ಕ್ವಾಲಿಟಿಯಲ್ಲಿ ಒಣಗಿಸಬಹುದು. ನೀವು ತೆಂಗಿನಕಾಯಿ, ಮೆಣಸಿನಕಾಯಿ ಥರದ ವಾಟರ್ ಕಂಟೆಂಟ್ ಕಡಿಮೆ ಇರೋ ಐಟಮ್ಸ್ ಒಣಗಿಸೋದಾದರೆ ಈ ಥರದ ಮೈಲ್ಡ್ ಸ್ಟೀಲ್ ಟ್ರೇಸ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ನಮ್ಮ ಕಂಪನಿ ಇದು 20 ಟ್ರೇಸ್ ಇರೋ ಮಷಿನ್. ನಮ್ಮ ಕಂಪನಿ 3 ಟ್ರೇಸಿಂದ ಹಿಡಿದು ನಿಮಗೆ ಎಷ್ಟು ಟ್ರೇಸ್ ಇರೋ ಡ್ರೈಯರ್ ಬೇಕೋ ಅಥವಾ ಎಷ್ಟು kg ಒಣಗಿಸೋ ಡ್ರೈಯರ್ ಬೇಕೋ, ಕಸ್ಟಮರ್ನ ಅವಶ್ಯಕತೆಗೆ ತಕ್ಕಂತೆ ಅವರು ಯಾವ ಪ್ರಾಡಕ್ಟ್ ಒಣಗಿಸಬೇಕು ಅನ್ನೋದರ ಮೇಲೆ ಕಸ್ಟಮ್ ಆಗಿ ಡ್ರೈಯರ್ಸ್ನ ಮಾಡಿಕೊಡ್ತೀವಿ. ಇದು ಕಮರ್ಷಿಯಲ್ ಯೂಸ್ಗಾಗಿ ಮಾಡಿರೋ ಡ್ರೈಯರ್. ಇದೇ ತರಹ ಮನೆ ಬಳಕೆಗೆ ಬೇಕಿದ್ರೆ ಹೋಮ್ ಯೂಸ್ ಡ್ರೈಯರ್ಸ್ ಕೂಡ ನಮ್ಮ ಹತ್ರ ಇದೆ. 3 ಟ್ರೇಸ್, 5 ಟ್ರೇಸ್ ಇರೋ ಮಷೀನ್ಗಳು. ಇಷ್ಟೊಂದು ಟ್ರೇಸ್ ಇರೋದನ್ನು ನಾವು ಮನೆ ಬಳಕೆಗೆ ಆರಾಮಾಗಿ ಉಪಯೋಗಿಸಬಹುದು. ಈ ಮಷೀನ್ನ ರನ್ ಮಾಡೋಕ್ಕೆ ತುಂಬ ಕಡಿಮೆ ಕರೆಂಟ್ ಸಾಕು. 3 ಟ್ರೇಸ್ ಮಷೀನ್ಗೆ ಬರೀ 530 ವ್ಯಾಟ್ಸ್ ಕರೆಂಟ್ ಸಾಕಾಗುತ್ತೆ. ಸೊ ನಿಮಗೆ ತೆಂಗಿನಕಾಯಿ, ತರಕಾರಿ, ಹಣ್ಣು, ಮೀನು, ಮಾಂಸ, ಮೆಣಸಿನಕಾಯಿ, ಕೊತ್ತಂಬರಿ, ಜಾಕಾಯಿ ಹೀಗೆ ಏನನ್ನೇ ಒಣಗಿಸೋಕೆ ಡ್ರೈಯರ್ ಬೇಕಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ನ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನಮ್ಮ ಮಷೀನಲ್ಲಿ ನೀವು ಏನನ್ನೇ ಒಣಗಿಸಿದ್ರು ಅದರ ಬಣ್ಣ, ವಾಸನೆ ಮತ್ತು ರುಚಿ ಸ್ವಲ್ಪವೂ ಬದಲಾಗದೆ ಒಳ್ಳೆ ಕ್ವಾಲಿಟಿಯಲ್ಲಿ ಅದರ ಅಸಲಿ ಗುಣಮಟ್ಟದಲ್ಲೇ ನಮಗೆ ಒಣಗಿಸಿ ಸಿಗುತ್ತೆ ಅನ್ನೋದೇ ನಮ್ಮ ಡ್ರೈಯರ್ನ ಒಂದು ವಿಶೇಷತೆ. ನಮ್ಮ ಕಂಪನಿ 3 ಮೆಟೀರಿಯಲ್ಸ್ನಲ್ಲಿ ಮಷೀನ್ಸ್ ತಯಾರಿಸುತ್ತೆ. ಇದು ಈ ತರಹದ ಹೈಲೈನ್ ಶೀಟ್ ಬಳಸಿ ಮಾಡಿರೋದು. ಇದು ನಮ್ಮ ನಾರ್ಮಲ್ ಮಿಷಿನ್. ನಿಮಗೆ ಬೇಕಿದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಕಬ್ಬಿಣ ಅಥವಾ ಸ್ಟೇನ್ಲೆಸ್ ಸ್ಟೀಲ್ನಲ್ಲೂ ಕೂಡ ಫುಲ್ ಮಿಷಿನ್ ಮಾಡಿಕೊಡ್ತೀವಿ. ಆದರೆ ಅದಕ್ಕೆಲ್ಲ ರೇಟ್ನಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಈ ವಿಡಿಯೋ ನೋಡ್ತಿರೋ ಯಾರಾದರೂ ಇದೇ ರೀತಿ ತೆಂಗಿನಕಾಯಿ ಒಣಗಿಸಿ ಮಾರೋಕ್ಕೆ ಅಥವಾ ಅದನ್ನ ಕೊಬ್ಬರಿ ಎಣ್ಣೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ, ತರಕಾರಿ, ಹಣ್ಣು, ಮೀನು, ಮಾಂಸ, ಮೆಣಸಿನಕಾಯಿ, ಕೊತ್ತಂಬರಿ ಥರದ ಐಟಮ್ಸ್ ಒಣಗಿಸಿ ಮಾರೋಕ್ಕೆ ಅಥವಾ ಮನೆ ಬಳಕೆಗೋಸ್ಕರ ನಿಮ್ಮ ತೋಟದ ತೆಂಗಿನಕಾಯಿ ಅಥವಾ ಮನೆಯಲ್ಲೇ ಮೆಣಸಿನಕಾಯಿ, ಕೊತ್ತಂಬರಿ ಒಣಗಿಸೋ ಅವಶ್ಯಕತೆ ಇದ್ದರೆ ನಿಮಗೆ ನಮ್ಮ ಡ್ರೈಯರ್ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡೋ ನಂಬರ್ನ ನಾನು ವಿಡಿಯೋನಲ್ಲೇ ಕೊಟ್ಟಿದ್ದೀನಿ. ಮುಂದಿನ ಒಳ್ಳೆ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಬೈ.